Namaste. Subject Engineering Mathematics. Module Differential Calculus 2. Article number 2.2 Indeterminate Forms. Subarticle number 2.21 L'Hospital's Rule. Type 2. Evaluate the following limits. Problem number 34. Limit x tends to 0. X square plus 2 cos x minus 2 divided by x into sin cube x. So problem number 34. Let k equal to limit x tends to 0, x square plus 2 cos x minus 2 divided by x into sin cube x. Substitute x equal to 0. 0 square is 0 plus 2 into cos 0. ಅದು ಏನಾಗುತ್ತೆ cos 0 is 1. 2 minus 2 is 0. ಓಕೆ 0 ಬಂತು. 0 minus 0 ಅಂದರೆ 0. ಓಕೆ ಡಿವೈಡೆಡ್ ಬೈ 0 ಇಂಟು ಎನಿಥಿಂಗ್ ಈಸ್ 0. 0 by 0 ಫಾರ್ಮ್ ಬಂತು ಅಂತ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡೋಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಸೈನ್ ಕ್ಯೂಬ್ ಎಕ್ಸ್ ಇದೆ, ಗೊತ್ತಾಯ್ತಲ್ಲ. ಇಲ್ಲಿ ಕಾಸ್ ಎಕ್ಸ್ ಇದೆ. ಈ ಸೈನ್ ಕ್ಯೂಬ್ ಎಕ್ಸ್ ಇರೋದನ್ನು ಇಲ್ಲಿ ನೋಡಿ, ಸೈನ್ ಎಕ್ಸ್ ಬೈ ಎಕ್ಸ್ ಟು ದ ಪವರ್ ಆಫ್ ಕೆ, ಅದರ್ವೈಸ್ ಎಕ್ಸ್ ಬೈ ಸೈನ್ ಎಕ್ಸ್ ಟು ದ ಪವರ್ ಆಫ್ ಕೆ, ಆ ಫಾರ್ಮ್ಯಾಟಲ್ಲಿ ಮಾಡಬೇಕು. ಟೈಪ್ 2ನೇ ಅದು, ಗೊತ್ತಾಯ್ತಲ್ಲ. ಸೊ ಹೀಗೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಹೀಗೆ ಮಾಡಿಕೊಂಡು, ಸೊ ಎಕ್ಸ್ ಟೆನ್ಸ್ ಟು 0 ಇದ್ದರೆ ಈ ಟರ್ಮ್ ಏನಾಗುತ್ತೆ 1 ಅಂತ ಆಗುತ್ತೆ. ಓಕೆ ದೆನ್ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಎಕ್ಸ್ ಸ್ಕ್ವೇರ್ ಪ್ಲಸ್ 2 cos x minus 2 divided by x into sin x divided by x whole cube into x cube. ಇಲ್ಲಿ x cube ಇದೆ, ಇಲ್ಲೊಂದು x cube, ಗೊತ್ತಾಯ್ತಲ್ಲ. ಇಲ್ಲಿ sin cube x ಇದು ಆ್ಯಕ್ಚುಲಿ, ಅದನ್ನು ಹೀಗೆ sin x ಟು ದ ಪವರ್ ಆಫ್ ಕ್ಯೂಬ್ ಅಂತ ಬರಿಬೋದು. ಇಲ್ಲಿ ಡಿನಾಮಿನೇಟರ್ ಆ್ಯಂಡ್ ನ್ಯೂಮರೇಟರಲ್ಲಿ ಎಕ್ಸ್ ಕ್ಯೂಬ್ನ ಅಸಂಪ್ಷನ್ ಮಾಡಿರೋದು. ಓಕೆ ದೆನ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಎಕ್ಸ್ ಸ್ಕ್ವೇರ್ ಪ್ಲಸ್ 2 cos x minus 2 divided by x into x cube, so that is x to the power of 4 into limit x tends to 0. ಇದನ್ನು ನಾವು 1 divided by ಇಲ್ಲಿ 1 divided by sin x divided by x whole cube ಇರೋದನ್ನು x ಕ್ಯೂಬನ್ನು ನ್ಯೂಮರೇಟರಿಗೆ ಕಳಿಸ್ಬೋದು. x divided by sin x to the power of cube. ಓಕೆ ಸೊ ಹೀಗೆ ಬಂತಲ್ಲ, x divided by sin x to the power of k, k is 3 ಅಂತ. ಈ ಟರ್ಮ್ ಏನಾಗುತ್ತೆ 1 ಅಂತ ಕನ್ಸಿಡರ್ ಆಗುತ್ತೆ. ಓಕೆ ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಎಕ್ಸ್ ಡಿವೈಡ್ ಬೈ ಸೈನ್ ಎಕ್ಸ್ ಟು ದ ಪವರ್ ಆಫ್ ಕೆ, ಕೆ ಎನಿ ವ್ಯಾಲ್ಯೂ, ಸೊ ಅದು 1 ಅಂತ ಆಗುತ್ತೆ. ಓಕೆ ಇವಾಗ ಏನು ಮಾಡಬೇಕು, ಎಕ್ಸ್ ಪ್ಲೇಸಿಗೆ ಹೀಗೆ ಬರೆಯೋಣ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಎಕ್ಸ್ ಸ್ಕ್ವೇರ್ ಪ್ಲಸ್ 2 cos x minus 2 divided by x to the power of 4, ಇದು 1 ಅಂತ ಆಗುತ್ತೆ. ಆಯಿತಾ, ಇನ್ನು 1. ಸೊ ನಾವು ಅಪ್ಲೈ ಎಕ್ಸ್ ಈಕ್ವಲ್ ಟು 0 ಹಾಕಿದರೆ 0 ಸ್ಕ್ವೇರ್ ಇಸ್ 0. ಓಕೆ ಕಾಸ್ 0 is 1, 2 into 1 is 2, 2 minus 2 is 0, 0 plus 0 is 0ನೇ, divided by 0 to the power of 4 is 0, ಗೊತ್ತಾಯ್ತಲ್ಲ. ಸೊ ದಿಸ್ ಇಸ್ 0 by 0 ಫಾರ್ಮ್ ಬಂತು. ಇವಾಗ ಏನು ಮಾಡಬೇಕು, ಅಪ್ಲೈ ದಿ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಇಲ್ಲಿ ಬೇಕಾದರೆ ಬರೀರಿ ಎಲ್ ಹಾಸ್ಪಿಟಲ್ಸ್ ರೂಲ್. ಓಕೆ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2x, ನೆಕ್ಸ್ಟ್ 2 ಹಾಗೆ ಇರಲಿ. ಕಾಸ್ ಎಕ್ಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಸೈನ್ ಎಕ್ಸ್
-2 ಇದೆಯಲ್ಲ, 2ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0, ಲಿಮಿಟ್. x4ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 4x3. ದಿಸ್ ಇಂಟು 1 ಅಂದರೆ ಇದೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇವಾಗ ಮತ್ತೆ 0 ಸಬ್ಸ್ಟಿಟ್ಯೂಷನ್ ಮಾಡಿ. x ಪ್ಲೇಸಿಗೆ 0. 2 ಇಂಟು 0 ಇಸ್ 0. ಸೈನ್ 0 ಇಸ್ 0. 2 ಇಂಟು 0 ಇಸ್ 0. 0 ಮೈನಸ್ 0 ಇಸ್ 0. ಡಿವೈಡೆಡ್ ಬೈ 0 ಪವರ್ ಆಫ್ 3 ಈಸ್ 0. 4 ಇಂಟು 0 ಇಸ್ 0. ಸೊ 0 ಬೈ 0 ಫಾರ್ಮ್ ಬಂತಲ್ಲ. ಮತ್ತೆ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ಓಕೆ, ಕೆ ಈಕ್ವಲ್ ಟು ಎಗೇನ್ ಅಂತ ಬೇಕಾದರೂ ಬರೀಬೋದು. ಎಗೇನ್ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್. ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಸೊ 2xಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2 ಮೈನಸ್ 2 ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಕಾಸ್ ಎಕ್ಸ್ ಡಿವೈಡೆಡ್ ಬೈ 4 ಹಾಗೆ ಇರುತ್ತೆ. x³ ಡಿಫ್ರೆನ್ಷಿಯೇಟ್ ಮಾಡಿದರೆ 3x². 4 ಇಂಟು 3 ಈಸ್ 12x². ಸೊ ಇವಾಗ ಏನು ಮಾಡ್ಬೋದು, 2 ಹಾಗೆ ಇರಲಿ. ಎಕ್ಸ್ ಪ್ಲೇಸಿಗೆ 0 ಹಾಕಿ. ಕಾಸ್ 0 ಈಸ್ 1. 2 ಇಂಟು 1 ಈಸ್ 2. 2 ಮೈನಸ್ 2 ಈಸ್ 0. ಡಿವೈಡೆಡ್ ಬೈ 0² ಈಸ್ 0. 12 ಇಂಟು 0 ಈಸ್ 0. ಸೊ 0 ಬೈ 0 ಫಾರ್ಮ್ ಬಂತಲ್ಲ. ಅಗೇನ್ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು ಮತ್ತೆ. ಸೊ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಸೊ 2ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಆಗುತ್ತೆ. ಮೈನಸ್ 2 ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಮೈನಸ್ ಸೈನ್ ಎಕ್ಸ್. ಸೊ ಮೈನಸ್ ಮೈನಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ x² ಡಿಫ್ರೆನ್ಷಿಯೇಟ್ ಮಾಡಿದರೆ 2x. 12 2s are 24x. ಓಕೆ, ಇದೇನಾಗುತ್ತೆ ಇವಾಗ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0. 2 sin x ಡಿವೈಡೆಡ್ ಬೈ 24x ಅಂತ ಆಗುತ್ತೆ. ಸೊ 2 1s are 2 12s. ಸೊ ಟೇಕ್ 1/12 ಹೊರಗೆ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 sin x divided by x. So equal to 1/12 into limit x tends to 0 sin x by x is 1. So thus k equal to 1/12 ಇದು 1/12 into 1 is 1/12 is the answer. So this is the answer. Okay. ಸೊ ಈಗ ಬುಕ್ಕಲ್ಲಿ ನೋಡೋಣ ಹೇಗೆ ಅಂತ. ಓಕೆ, ಸೊ ಪ್ರಾಬ್ಲಮ್ ನಂಬರ್ 34. ಲೆಟ್ k ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 x² ಪ್ಲಸ್ 2 cos x ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಸೈನ್ ಕ್ಯೂಬ್ ಎಕ್ಸ್ ಇದೆಯಲ್ಲ, ಅದಕ್ಕೆ k ಅಂತ ಕಾಲ್ ಮಾಡ್ಕೊಳ್ಳಿ. x0 ಪ್ಲೇಸಿಗೆ 0 ಹಾಕಿದರೆ 0/0 ಫಾರ್ಮ್ ಬರುತ್ತೆ, ಗೊತ್ತಾಯ್ತಲ್ಲ. ಈಗ ಏನು ಮಾಡಬೇಕು, ಟೈಪ್ 2ದು ಕಾನ್ಸೆಪ್ಟನ್ನು ಅಪ್ಲೈ ಮಾಡಬೇಕು. ಇಲ್ಲಿ ಸೈನ್ ಕ್ಯೂಬ್ ಎಕ್ಸ್ ಅಂದರೆ ಡೈರೆಕ್ಟಾಗಿ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡೋಕ್ಕಾಗಲ್ಲ. ಓಕೆ, ಟೈಪ್ 2ದು ಕಾನ್ಸೆಪ್ಟನ್ನು ಅಪ್ಲೈ ಮಾಡೋಣ. ಇಲ್ಲಿ ಸೈನ್ ಕ್ಯೂಬ್ ಎಕ್ಸ್ ಇದೆ ಅಲ್ಲ, ಹಾಗಾಗಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ x³ ಅಸಂಪ್ಷನ್ ಮಾಡ್ಕೋಬೇಕು. ಓಕೆ, ಸೊ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಇದು ನ್ಯೂಮರೇಟರ್ ಹೇಗಿದೆ ಹಾಗೆ ಬರೀಬೇಕು. x ಇಂಟು x³ ಇಸ್ x4 ಆಗುತ್ತೆ. ಸೊ ಇಲ್ಲಿ ಡಿನಾಮಿನೇಟರಲ್ಲಿರೋದನ್ನು ಹೀಗೆ ಬರಿಬೋದು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮತ್ತು ಎಗೇನ್ ಇದಕ್ಕೆ ಅಪ್ಲೈ ಮಾಡ್ತಾ ಇರೋದು x ಡಿವೈಡೆಡ್ ಬೈ ಸೈನ್ ಎಕ್ಸ್ ಟು ದ ಪವರ್ ಆಫ್ ಕ್ಯೂಬ್ ಅಂತ. ನೆಕ್ಸ್ಟ್ ಹೆನ್ಸ್ k ಈಕ್ವಲ್ ಟು, ಇದು k ತಾನೆ, k ಈಕ್ವಲ್ ಟು ಲಿಮಿಟ್ ಇದು ಹಾಗೆ ಬರೀರಿ. ಸೊ ದಿಸ್ ಈಸ್ ನಥಿಂಗ್ ಬಟ್ 1 ಅಂತ ಟೈಪ್ 2ನಲ್ಲಿ ಹೇಳಿದಾರಲ್ಲ, ಅಥವಾ ಲಿಮಿಟ್ಸ್ ಚಾಪ್ಟರ್ ಕ್ಲಾಸ್ 11ನ ನೋಡಿದರೆ ಸಾಕು. ಮತ್ತು x0 ಪ್ಲೇಸಿಗೆ 0 ಹಾಕ್ಕೊಂಡ್ರೆ 0/0 ಫಾರ್ಮ್ ಬರುತ್ತೆ. ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು ಈಗ, ಗೊತ್ತಾಯ್ತಲ್ಲ. ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಹೀಗೆ ಬರುತ್ತೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಹೀಗೆ ಬರುತ್ತೆ. ಸೊ ಮತ್ತೆ ಏನು ಮಾಡಬೇಕು, ಎಗೇನ್ ಎಕ್ಸ್ ಪ್ಲೇಸಿಗೆ 0 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ 0/0 ಫಾರ್ಮ್ ಬಂತು. ನೆಕ್ಸ್ಟ್ ಮತ್ತೆ ಏನು ಮಾಡಬೇಕು, ಅಪ್ಲೈಯಿಂಗ್ ಎಲ್ ಹಾಸ್ಪಿಟಲ್ಸ್ ರೂಲ್ ಎಗೈನ್. ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ -2 cos x ಡಿವೈಡೆಡ್ ಬೈ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ 12x². ಮತ್ತೆ ಪುಟ್ x ಈಕ್ವಲ್ ಟು 0. ಸೊ 0/0 ಫಾರ್ಮಿಗೆ ಬಂತಲ್ಲ. ಎಗೇನ್ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್.
ಸೊ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ, ಲಿಮಿಟ್ ಮೈನಸ್ ಇರುತ್ತಲ್ವ, 2 ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್, ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 2 ಸೈನ್ ಎಕ್ಸ್ ಡಿವೈಡೆಡ್ ಬೈ 12x ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 24x ಆಗುತ್ತೆ, ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x, 12 2s 24. ಸೊ ನೆಕ್ಸ್ಟ್ 2 1s 2 12s ಆಗುತ್ತೆ. ಸೊ 1/12ನ ಔಟ್ಸೈಡ್ ತೊಗೊಂಬಿಡಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಅಂತ ಬರೆಯೋದು. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಈಸ್ 1 ಅಂತ. ಓಕೆ, ಸೊ ಇದು 1/12 into 1, ಸೊ ದಟ್ ಈಸ್ 1/12. Thus k equal to 1/12 is the answer. Okay, thank you so much.